ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 30. ಪ್ರಯುಕ್ತಾನ್ ಭೋಜರಾಜೇನ ಮಾಯಿನ ಕಾಮರೂಪಿಣಃ ಲೀಲೆಯ ವ್ಯನುದತ್ತಾಂಸ್ತಾನ್ ಬಾಲ ಕ್ರೀಡನಕಾನಿವ. ಅನುವಾದ: ಯಾವುದೇ ರೂಪ ಧರಿಸಬಲ್ಲ ಸಾಮರ್ಥ್ಯ ಹೊಂದಿದ್ದ ಮಹಾ ಮಾಯಾವಿಗಳು ಶ್ರೀಕೃಷ್ಣನ ಹತ್ಯೆಗಾಗಿ ಭೋಜರಾಜ ಕಂಸನಿಂದ ನಿಯೋಜಿತರಾಗಿದ್ದರು. ಆದರೆ ಶ್ರೀಕೃಷ್ಣನು ತನ್ನ ಲೀಲಾ ವಿನೋದ ವಿಧಿಯಲ್ಲಿ ಮಗುವು ಗೊಂಬೆಯನ್ನು ಮುರಿದು ಹಾಕುವಂತೆ ಲೀಲಾಜಾಲವಾಗಿ ಅವರನ್ನು ಕೊಂದನು. ಶ್ಲೋಕ 31. ವಿಪನ್ನಾನ್ ವಿಷಪಾನೇನ ನಿಗೃಹ್ಯ ಭುಜಗಾಧಿಪಂ ಉತ್ಥಾಪ್ಯ ಪಾಯಯದ್ಗಾವಸ್ತತ್ತೋಯಂ ಪ್ರಕೃತಿ ಸ್ಥಿತಂ. ಅನುವಾದ: ವೃಂದಾವನದ ನಿವಾಸಿಗಳು ಕಡು ಕಷ್ಟಗಳಿಂದ ಕಂಗಾಲಾಗಿದ್ದರು, ಏಕೆಂದರೆ ಯಮುನೆಯ ಕೆಲ ಭಾಗವು ಸರ್ಪರಾಜನಾದ ಕಾಳಿಂಗನ ವಿಷದಿಂದ ತುಂಬಿತ್ತು. ಕೃಷ್ಣನು ನೀರಿನೊಳಕ್ಕೆ ಇಳಿದು ಸರ್ಪರಾಜನನ್ನು ದಂಡಿಸಿ ಅಲ್ಲಿಂದ ಹೊಡೆದಟ್ಟಿದನು. ತಾನು ನದಿಯಿಂದ ಹೊರಬಂದ ನಂತರ ಗೋವುಗಳು ಆ ನೀರನ್ನು ಕುಡಿಯುವಂತೆ ಮಾಡಿದನು. ಹೀಗೆ ನೀರು ಎಂದಿನಂತೆ ತನ್ನ ಸಹಜ ಸ್ಥಿತಿಯಲ್ಲಿದೆ ಎಂದು ದೃಢಪಡಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕೃಷ್ಣ ಕಾಡಿನಲ್ಲಿ ಹಸುಗಳು ಮತ್ತು ಕರುಗಳನ್ನು ಮೇಯಿಸೋದಕ್ಕೆ ಅಂತ ಹೋಗ್ತಾ ಇದ್ದ. ಅಲ್ಲಿ ಕೃಷ್ಣ ಕೊಳಲನ್ನು ಊದಿ ತನ್ನ ವಿಧೇಯ ಅನುಯಾಯಿಗಳಾದಂಥ ಗೋಪ ಬಾಲಕರಿದಾರಲ್ಲ ಅವರನ್ನೆಲ್ಲ ರಂಜಿಸ್ತಾ ಇದ್ದ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದೇ ರೂಪವನ್ನು ಧರಿಸುವಂಥ ಮಾಯಾವಿಗಳು ಇರ್ತಾ ಇದ್ರಲ್ಲ ರಾಕ್ಷಸರು, ಅಂಥ ಮಾಯಾವಿಗಳು ಶ್ರೀಕೃಷ್ಣನನ್ನು ಕೊಲ್ಲೋದಕ್ಕೋಸ್ಕರ ಯಾರು ಭೋಜರಾಜ ಕಂಸ ಇದ್ದಾನಲ್ಲ ಅವನು ಅಪಾಯಿಂಟ್ ಮಾಡಿರ್ತಾನೆ ಈ ರಾಕ್ಷಸರನ್ನು. ನೀವು ಹೋಗ್ಬಿಟ್ಟು ಕೃಷ್ಣನನ್ನು ಕೊಲ್ಬಿಟ್ಟು ಬನ್ನಿ ಅಂತ ಒಬ್ಬರಾದ್ಮೇಲೆ ಒಬ್ಬರನ್ನ ಕಳಿಸ್ತಾ ಇರ್ತಾನೆ. ಅವರೆಲ್ಲರೂ ಕೂಡ ಬಂದು ಅವನನ್ನ ಕೊಲ್ಲಬೇಕು ಅಂತ ಬರ್ತಾರೆ ಅಷ್ಟೇನೆ. ಆದರೆ ಶ್ರೀಕೃಷ್ಣ ಏನು ಮಾಡ್ದ? ಹೇಗೆ ಒಂದು ಮಗು ಗೊಂಬೆ ಜೊತೆ ಆಡ್ತಾ ಇರುತ್ತೆ, ಅದನ್ನು ಆ ಗೊಂಬೆನ ಮುರಿದು ಹಾಕ್ಬಿಡುತ್ತಲ್ಲ, ಆ ರೀತಿ ಇವನು ಗೊಂಬೆಗಳ ಹಾಗೆ ಆ ರಾಕ್ಷಸರನ್ನ ಮಾಯಾವಿಗಳನ್ನೆಲ್ಲ ಮುರಿದು ಹಾಕ್ಬಿಡ್ತಾ ಇದ್ದ. ಅಂದರೆ ಲೀಲಾಜಾಲವಾಗಿ. ಅಂದರೆ ಏನು? ಅದಕ್ಕೋಸ್ಕರ ಅವನು ಕಷ್ಟಪಡ್ತಾ ಇರಲಿಲ್ಲ. ಹೇಗೆ ಸಾಮಾನ್ಯವಾಗಿ ಒಂದು ಬೊಂಬೆಯನ್ನು ಮಗು ಮುರಿಯುತ್ತೋ ಆ ರೀತಿ ಅವನು ಮುರಿದು ಹಾಕ್ತಿದ್ದ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಾಸ್ತಿಕನಾದ ಕಂಸನು ಕೃಷ್ಣನನ್ನು ಹುಟ್ಟಿದೊಡನೆಯೇ ಕೊಲ್ಲ ಬಯಸಿದ್ದನು, ಆದರೆ ಅವನಿಂದ ಸಾಧ್ಯವಾಗಲಿಲ್ಲ. ಕೃಷ್ಣನು ವೃಂದಾವನದಲ್ಲಿ ನಂದ ಮಹಾರಾಜನ ಮನೆಯಲ್ಲಿದ್ದಾನೆಂದು ಅವನಿಗೆ ಸಮಾಚಾರ ತಿಳಿಯಿತು. ಆದ್ದರಿಂದ ಅವನು ಐಂದ್ರಜಾಲಿಕ ಕ್ರಿಯೆಗಳನ್ನು ನಡೆಸುವಂತಹ, ತಮಗಿಷ್ಟ ಬಂದ ರೂಪ ಧರಿಸುವಂತಹ ಅನೇಕ ಮಾಯಾವಿಗಳನ್ನು ನೇಮಿಸಿದನು. ಅವರೆಲ್ಲ ಶಿಶು ಭಗವಂತನೆದುರು ನಾನಾ ರೂಪಗಳಲ್ಲಿ, ಅಂದರೆ ಲಘು, ಬಕ, ಪೂತನಿ, ಶಕಟ, ತೃಣಾವರ್ತ, ಧೇನುಕ, ಗಾರ್ಧವ ಮೊದಲಾದ ರೂಪಗಳಲ್ಲಿ ಪ್ರತ್ಯಕ್ಷವಾಗಿ ಪ್ರತಿ ಸಂದರ್ಭದಲ್ಲೂ ಅವನನ್ನು ಕೊಲ್ಲಲೆತ್ನಿಸಿದರು. ಆದರೆ ಅವರೆಲ್ಲರೂ ಒಬ್ಬರಾದ ಮೇಲೆ ಒಬ್ಬರಂತೆ ಭಗವಂತನಿಂದ ಅವನು ಗೊಂಬೆಗಳೊಂದಿಗೆ ಆಟವಾಡುತ್ತಿದ್ದಾನೋ ಎಂಬಂತೆ ಹತರಾದರು. ಅಂದರೆ ಕಂಸ ಇದಾನಲ್ಲ, ಅವನು ನಾಸ್ತಿಕ, ಅವನಿಗೆ ದೇವರನ್ನ ನಂಬುತ್ತಾ ಇರಲಿಲ್ಲ, ನಾನೇ ಭಗವಂತ ಅಂತ ಹೇಳ್ಕೊಳ್ತಾ ಇದ್ದ. ಅಂಥ ಒಂದು ಮೆಂಟಾಲಿಟಿ ಇರೋನವನು. ಅವನೇನು ಮಾಡ್ದ? ಕೃಷ್ಣ ಹುಟ್ಟಿದ ತಕ್ಷಣ ಅವನು ಕೊಂದು ಬಿಡಬೇಕು, ಯಾಕೆಂದರೆ ಆಕಾಶವಾಣಿ ಬೇರೆ ನುಡ್ದಿತ್ತಲ್ವ, 8ನೇ ಮಗು ನಿನ್ನ ಸಾವಿಗೆ ಕಾರಣನಾಗುತ್ತೆ ಅಂತಂದ್ಬಿಟ್ಟು. ಸೊ ಅವನು 8ನೇ ಮಗು ಆಗ್ತಾನಲ್ಲ, ಅದಕ್ಕೆ ಅವನನ್ನು ಕೊಲ್ಲಬೇಕು ಅಂತ ಅವನ ಇಷ್ಟಪಟ್ಟಿದ್ದ. ಆದರೆ ಅದು ಆಗಲಿಲ್ಲ. ಆಮೇಲೆ ಅವನಿಗೆ ಆ ವಿಷಯ ಗೊತ್ತಾಗುತ್ತೆ, ಏನು ವೃಂದಾವನದಲ್ಲಿದ್ದಾನೆ ಕೃಷ್ಣ ನಂದ ಮಹಾರಾಜನ ಮನೆಯಲ್ಲಿ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಏನು ಮಾಡ್ತಾನೆ? ಮಾಯಾಮಂತ್ರಗಳನ್ನು, ಐಂದ್ರಜಾಲಿಕ ಕ್ರಿಯೆಗಳನ್ನು ಮಾಡುವಂಥವ್ರು, ಅಂದರೆ ಮಾಯೆಯನ್ನು ಮಾಡುವಂಥವ್ರು, ಈಗ ಸಣ್ಣದಾಗೋದು, ದೊಡ್ಡದಾಗೋದು, ಕಾಣಿಸ್ಕೊಳ್ಳೋದು, ಕಾಣಿಸ್ದೇ ಇರೋದು, ಹೀಗೆಲ್ಲ ಮಾಡೋರು, ಮತ್ತು ಬೇರೆ ಬೇರೆ ರೂಪಗಳನ್ನು ತಗೊಳ್ಳುವಂಥವ್ರು, ಆ ರೀತಿ ಎಲ್ಲ ರೂಪ ಧರಿಸುವಂಥ ಮಾಯಾವಿಗಳನ್ನು ಅವನು ಕೃಷ್ಣನನ್ನು ಕೊಲ್ಲೋದಕ್ಕೆ ಅಂತಾನೆ ನೇಮಿಸ್ತಾನೆ. ಅವರೆಲ್ಲರೂ ಕೂಡ ಆ ಚಿಕ್ಕ ಮಗುವಾಗಿದ್ನಲ್ಲ ಭಗವಂತ, ಅವನ ಎದುರುಗಡೆ ಬರ್ತಾರೆ. ಅವ್ರು ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅಂತಂದರೆ, ಬಕಪಕ್ಷಿ ಇರುತ್ತಲ್ಲ ಆ ರೂಪದಲ್ಲಿ, ಅಘ ಆ ರೂಪದಲ್ಲಿ, ಪೂತನಿಯ ರೂಪದಲ್ಲಿ, ಶಕಟನ ರೂಪದಲ್ಲಿ, ತೃಣಾವರ್ತನ ರೂಪದಲ್ಲಿ, ಧೇನುಕನ ರೂಪದಲ್ಲಿ, ಗಾರ್ಧವನ ರೂಪದಲ್ಲಿ, ಅಂದರೆ
ಕತ್ತೆ, ಹಾವು, ಆಮೇಲೆ ಬೇರೆ ಬೇರೆ ಪ್ರಾಣಿಗಳ ರೂಪದಲ್ಲೆಲ್ಲ ಬರ್ತಾರ ಆ ಭಗವಂತನ ಮುಂದೆ. ಬಂದ್ರೂ ಕೂಡ ಒಬ್ರಾದ್ಮೇಲೆ ಒಬ್ರು ಭಗವಂತನಿಂದ ಹೇಗೆ ಸತ್ರು ಅಂತಂದ್ರೆ, ಒಂದು ಗೊಂಬೆ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಹೆಂಗೆ ಗೊಂಬೆಯನ್ನ ಮುರಿದು ಹಾಕ್ಬಿಡ್ತಾನೋ ಆ ರೀತಿ ಅವನು ಗೊಂಬೆ ಜೊತೆ ಆಟ ಆಡ್ತಾ ಇದ್ದಾನೇನೋ ಅನ್ನೋ ರೀತಿ ಅವ್ರನ್ನೆಲ್ಲ ಕೊಂದು ಹಾಕ್ತಾನೆ. ಅಂದ್ರೆ ಅವ್ರು ಏನು ಮಾಡಕ್ಕಾಗ್ಲಿಲ್ಲ ಭಗವಂತನನ್ನ, ಆದ್ರೆ ಬಂದ ರಾಕ್ಷಸರನ್ನ, ಮಾಯಾವಿಗಳನ್ನೆಲ್ಲ ಇವನು ಕೊಂದು ಹಾಕ್ತಾನೆ. ಮಕ್ಕಳು ಆಟದ ಸಿಂಹ, ಆನೆ, ಕರಡಿ ಮೊದಲಾದ ಗೊಂಬೆಗಳ ಜೊತೆ ಆಡುತ್ತವೆ. ಆಟವಾಡುತ್ತಿರುವಾಗ ಅವುಗಳನ್ನು ಮುರಿದು ಹಾಕುತ್ತವೆ. ಸರ್ವಶಕ್ತ ಭಗವಂತನ ಎದುರು ಎಂತಹ ಪ್ರಬಲ ಜೀವಿಯೂ ಮಗುವಿನ ಕೈಯೊಳಗಿನ ಆಟದ ಸಿಂಹದಂತೆ. ಯಾರೊಬ್ಬರಿಂದಲೂ ಭಗವಂತನ ಸಾಮರ್ಥ್ಯವನ್ನು ಮೀರಿಸಲಾಗದು. ಆದ್ದರಿಂದ ಯಾರೊಬ್ಬರೂ ಅವನಿಗೆ ಸರಿಸಮಾನರಲ್ಲ ಅಥವಾ ಅವನಿಗಿಂತ ದೊಡ್ಡವರಲ್ಲ, ಅಥವಾ ಯಾವುದೇ ಪ್ರಯತ್ನದಿಂದ ಭಗವಂತನನ್ನು ಸರಿಗಟ್ಟುವ ಹಂತವನ್ನು ಅವರು ತಲುಪಲಾರರು. ನೋಡಿ, ಈಗ ಚಿಕ್ಕ ಮಕ್ಕಳು ಸಿಂಹ, ಆನೆ, ಕರಡಿ ಇದೆಲ್ಲ ನಿಜವಾಗ್ಲೂ ನೋಡಿದಾಗ ದೊಡ್ಡವ್ರಿಗೆ ಭಯ ಆಗುತ್ತೆ. ಆದರೆ ಮಕ್ಕಳು ಕೂಡ ಬೊಂಬೆಗಳ ಜೊತೆ ಆಟ ಆಡ್ತಾರೆ. ಇಂಥ ಬೊಂಬೆಗಳನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇರ್ತಾರಲ್ಲ, ಆಮೇಲೆ ಅವರು ಆಟ ಆಡ್ಬೇಕಾದ್ರೆ ಏನು ಮಾಡ್ತಾರೆ, ಅವನ್ನೆಲ್ಲ ಮುರಿದು ಹಾಕ್ಬಿಡ್ತಾರೆ. ಅದಕ್ಕೇನಾದರೂ ಕಷ್ಟಪಡಬೇಕಾ ಅವರು, ಇಲ್ಲ ಭಯ ಪಡಬೇಕಾ? ಇಲ್ಲ. ಅದೇ ರೀತಿ ಸರ್ವಶಕ್ತನಾದಂತಹ ಭಗವಂತನ ಎದುರುಗಡೆ ಅವನು ಎಂಥ ಪ್ರಬಲವಾದಂಥ ಶಕ್ತಿಶಾಲಿಯಾಗಿರುವಂಥ ಜೀವಿ ಆಗಿದ್ರೂ ಕೂಡ ಮಗುವಿನ ಕೈಯಲ್ಲಿ ಆಟದ ಸಿಂಹ ಹೇಗಿರುತ್ತೋ ಹಾಗೆ ಭಗವಂತನ ಮುಂದೆ ಅವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಭಗವಂತನ ಸಾಮರ್ಥ್ಯವನ್ನ ಯಾರು ಮೀರಿಸೋದಕ್ಕಾಗೋದಿಲ್ಲ. ಅದಕ್ಕೆ ಹೇಳೋದು, ಭಗವಂತನಿಗೆ ಸರಿಸಮಾನವಾಗಿ ಯಾರೂ ಇಲ್ಲ, ಅವನನ್ನ ಮೀರಿರುವಂಥವ್ರು ಅಥವಾ ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದಕ್ಕೋಸ್ಕರ ಯಾರೇ ಪ್ರಯತ್ನ ಮಾಡಿದ್ರು ಅವನು ಸರಿಸಮಾನ ನಾನು ಆಗ್ಬಿಡ್ಬೇಕಪ್ಪ ಅಂತ. ಈಗ ನಮ್ಮ ಪ್ರಪಂಚದಲ್ಲಿ, ಐಹಿಕ ಪ್ರಪಂಚದಲ್ಲಿ ಆ ರೀತಿ ಇದೆ ಅಲ್ವಾ. ಅವನು ಅಷ್ಟ್ರ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾನೆ, ನಾನು ಅವನು ಸರಿಸಮಾನ ಆಗಬೇಕು ಅಂತ ಹಗಲು ರಾತ್ರಿ ದುಡಿಯೋದು ಏನೇನೋ ಮಾಡ್ತೀವಿ. ಆ ಮಟ್ಟಕ್ಕೆ ತಲುಪಬೇಕಾದ್ರೆ ಏನು ಮಾಡಬೇಕು ಮಾಡಿ ತಲುಪ್ತೀವಿ ಕೂಡ ಅಲ್ವಾ. ಆದರೆ ಭಗವಂತನ ಜೊತೆ ಪೈಪೋಟಿ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವನು ಏನೇ ಮಾಡಿದ್ರೂ ಕೂಡ ಅವನ ಹಂತವನ್ನ ತಲುಪೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಜ್ಞಾನ, ಯೋಗ ಮತ್ತು ಭಕ್ತಿ ಈ ಮೂರು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಮನ್ನಣೆ ಪಡೆದ ಪ್ರಕ್ರಿಯೆಗಳು. ಇಂತಹ ಪ್ರಕ್ರಿಯೆಯ ಮೂಲಕ ಸಾಧಿಸುವ ಪರಿಪೂರ್ಣತೆ ಆಧ್ಯಾತ್ಮಿಕ ನೆಲೆಯಲ್ಲಿ ಅಪೇಕ್ಷಿತ ಗುರಿಗೆ ತಲುಪಿಸಬಹುದು. ಆದರೆ ಇಂತಹ ಪ್ರಯತ್ನಗಳಿಂದ ನಾವು ಭಗವಂತನ ಸರಿಸಮಾನ ಪರಿಪೂರ್ಣತೆಯನ್ನು ಪಡೆಯುತ್ತೇವೆ ಎಂದು ಅರ್ಥವಲ್ಲ. ಪ್ರತಿ ಹಂತದಲ್ಲೂ ಭಗವಂತನೇ. ಈಗ ಪರಿಪೂರ್ಣತೆಯನ್ನ ಅಥವಾ ಆಧ್ಯಾತ್ಮಿಕದಲ್ಲಿ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ 3 ಮಾರ್ಗಗಳಿದೆ ಅಥವಾ 3 ಪ್ರಕ್ರಿಯೆಗಳಿದೆ ಅಂತ ಹೇಳ್ತಾರೆ. ಅದು ಯಾವುದು? ಜ್ಞಾನ, ಯೋಗ ಮತ್ತೆ ಭಕ್ತಿ. ಈ 3ರಲ್ಲಿ ಯಾವುದನ್ನಾದ್ರೂ ನಾವು ಫಾಲೋ ಮಾಡ್ಬೋದು. ನಾವು ಅಲ್ಲಿಗೆ ನಮ್ಮ ಗುರಿಯನ್ನ ತಲುಪ್ತೀವಿ. ಈ ಎಲ್ಲಾ ಪ್ರಯತ್ನಗಳನ್ನ ಮಾಡಿದಾಗ ನಾವು ಅನ್ಕೊಂಡಿರುವಂತಹ, ನಾವೀಗ ಇರುವಂತಹ ಸ್ಟೇಜಿಂದ ಆಧ್ಯಾತ್ಮಿಕದ ಒಂದು ನೆಲೆಯಲ್ಲಿ ನಾವೇನು ಅಪೇಕ್ಷೆ ಪಡ್ತೀವೋ ಅಂತ ಗುರಿಯನ್ನ ತಲುಪಬಹುದೇ ಹೊರತು ಅಲ್ಲಿ ನಾವು ಭಗವಂತನ ಸರಿಸಮಾನ ಆಗ್ಬಿಡ್ತೀವಿ ಅಥವಾ ಭಗವಂತನ ಹಾಗೆ ನಾವು ಪರಿಪೂರ್ಣತೆಯನ್ನು ಪಡೆದು ಬಿಡ್ತೀವಿ ಆ ರೀತಿ ಅಂತ ಅರ್ಥ ಅಲ್ಲ. ನಾವು ಅನ್ಕೊಂಡಿರುವಂಥ ಗುರಿಯನ್ನ ಸಾಧಿಸ್ತೀವಿ ಹೊರತು ಭಗವಂತನನ್ನ ಯಾವತ್ತೂ ಯಾವುದೇ ಕಾರಣಕ್ಕೂ ಅವನಿಗೆ ಸರಿಸಮಾನರಾಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಹಂತ ನಾವು ಎಲ್ಲಿಗಾದ್ರೂ ಕೊನೆ ಘಟ್ಟಕ್ಕೆ ಹೋದ್ರೂ ಕೂಡ ಭಗವಂತನೇ, ಯಾರು ಭಗವಂತ ಆಗೋದಕ್ಕೆ ಸಾಧ್ಯ ಇಲ್ಲ. ತನ್ನ ತಾಯಿಯಾದ ಯಶೋದೆಯ ತೊಡೆಯ ಮೇಲೆ ಆಟ ಆಡುವಾಗಲಾಗಲಿ ಅಥವಾ ತನ್ನ ದಿವ್ಯ ಮಿತ್ರರೊಡನೆ ಗೋಪಾಲ ಬಾಲಕನಾಗಿ ಆಟ ಆಡುವಾಗಲಾಗಲಿ ಅವನು ತನ್ನ ಷಡೈಶ್ವರ್ಯಗಳು ಕಿಂಚಿತ್ತು ಕ್ಷೀಣಿಸದಂತೆ ಭಗವಂತನಾಗಿಯೇ ಇರುತ್ತಿದ್ದನು. ಹೀಗೆ ಅವನು ಸರ್ವದಾ ಸಾಟಿ ಇಲ್ಲದವನು. ಅಂದ್ರೆ ಇಲ್ಲಿ ತಾಯಿಯ ತೊಡೆ ಮೇಲೆ ಅವನು ಚಿಕ್ಕ ಮಗುವಾಗಿ ಮಲ್ಕೊಂಡಿರ್ತಾನೆ, ಆಟ ಆಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಆಗ ಅವನು ಚಿಕ್ಕ ಮಗುವಾಗಿದ್ದಾನೆ, ಇವನು ತಾಯಿ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ ಅಂದ್ರೆ ತಾಯಿ ಗ್ರೇಟು, ಅವನಲ್ಲಿ ಆ ಒಂದು ಶಕ್ತಿ ಇಲ್ಲ. ಆ ರೀತಿ ಅಲ್ಲ, ಭಗವಂತ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ತನ್ನ ಮಿತ್ರರ ಜೊತೆ ಆಟ ಆಡ್ತಾ ಇರ್ತಾನಲ್ಲ, ಸೊ ಚಿಕ್ಕ ಹುಡುಗನಾಗಿ ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ ಅಂದ್ಬಿಟ್ಟು ಅವರು ಹೇಗಿರ್ತಾರೋ ಇವನು ಹಾಗೆ ಅಂತ ತಿಳ್ಕೊಳ್ಳೋದಲ್ಲ. ಅವನು ಚಿಕ್ಕ ಮಗುವಾದರೂ ಆಗಿರಲಿ, ಒಬ್ಬ ಬಾಲಕನಾದರೂ ಆಗಿರಲಿ, ಒಬ್ಬ ಯುವಕನಾದರೂ ಆಗಿರಲಿ, ಅವನಲ್ಲಿ ಷಡೈಶ್ವರ್ಯಗಳು ಸದಾ ಇರುತ್ತೆ. ಈಗ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಸಂಪತ್ತನ್ನು ಹೊಂದಿರ್ತೀವ, ಇಲ್ಲ ನಮ್ಮ ತಂದೆ ಹತ್ರ ಇರುತ್ತೆ, ಆದರೆ ನಮ್ಮ ಹತ್ರ ಇರುತ್ತಾ? ಇಲ್ಲ. ವಿದ್ಯೆ ಅವ್ರ ಹತ್ರ ಇರುತ್ತೆ, ನಮ್ಮ ಹತ್ರ ಇರುತ್ತಾ? ಇಲ್ಲ. ನಾವು ಆಮೇಲೆ ಗಳಿಸ್ಕೊಳ್ತೀವಿ, ಅದನ್ನು ಪಡ್ಕೊಳ್ತೀವಿ ನಾವು, ಅಲ್ವಾ? ಆದರೆ ಭಗವಂತ ಹಾಗಲ್ಲ. ಅವ್ನು ಚಿಕ್ಕ ಮಗು ಆಗಿದ್ರೂ ಕೂಡ ಷಡೈಶ್ವರ್ಯ ಪರಿಪೂರ್ಣನಾಗಿರುವಂಥವನು. ಎಲ್ಲ ಒಂದು ಐಶ್ವರ್ಯಗಳು ಅವನಲ್ಲಿ ಕಂಪ್ಲೀಟ್ ಆಗಿತ್ತು, ಯಾವತ್ತೂ ಅದು ಇಲ್ಲ ಅನ್ನೋ ರೀತಿಯಲ್ಲ. ಅದಕ್ಕೋಸ್ಕರ ಅವನಿಗೆ ಸಾಟಿ ಆಗಿರುವಂಥವ್ರು ಯಾರೂ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಉದ್ಧವ ಇದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾನೆ, ಭಗವಂತ ಹೇಗೆಲ್ಲ ಆಟ ಆಡ್ತಿದ್ದ, ಅವ್ರ ಜೊತೆ ಹೇಗಿರ್ತಿದ್ದ ಅಂತಂದ್ಬಿಟ್ಟು. ಈಗ ಮುಂದಿನ ಶ್ಲೋಕ ಏನು ಅಂತ ತಿಳ್ಕೊಳ್ಳೋಣ. ವೃಂದಾವನದ ನಿವಾಸಿಗಳು ತುಂಬ ಕಷ್ಟಗಳನ್ನು ಪಟ್ಟು ಕಂಗಾಲಾಗ್ಬಿಟ್ಟಿದ್ರು. ಯಾಕೆ ಅಂತಂದರೆ ಯಮುನಾ ನದಿ ಇತ್ತಲ್ಲ, ಅದರ ಕೆಲವೊಂದು ಭಾಗ ಏನಾಯಿತು ಅಂತಂದರೆ ಸರ್ಪರಾಜ ಕಾಳಿಂಗ ಇರ್ತಾನಲ್ಲ, ಅವನು ಬಂದು ಆ ನೀರಲ್ಲಿ ಔತ್ಕೊಂಡ್ಬಿಟ್ಟಿರ್ತಾನೆ. ಆ ನೀರಲ್ಲಿ ಬಂದು ವಾಸ ಮಾಡ್ತಿರ್ತಾನ. ಅವನು ಇದ್ದ ಕಡೆ ವಿಷ ತುಂಬಿಕೊಳ್ಳುತ್ತಲ್ವಾ, ಸೊ ಆ ನೀರೆಲ್ಲ ವಿಷಪೂರಿತವಾಗಿಬಿಟ್ಟಿರುತ್ತೆ. ಸೊ ಆಗ ಕೃಷ್ಣ ಏನು ಮಾಡ್ದ, ನೀರಿನೊಳಗಡೆ ಹೋಗಿ ಆ ಸರ್ಪವನ್ನು ದಂಡಿಸಿ ಅವನು ಅದನ್ನು ಹೊಡೆದು ಹೊರಗಡೆ ಹಟ್ತಾನೆ. ಇಲ್ಲಿ ಇರಬೇಡ ನೀನು ಹೋಗು ಅಂತಂದ್ಬಿಟ್ಟು. ಆಮೇಲೆ ನದಿಯಿಂದ ಹೊರ ಬಂದ ಮೇಲೆ ಗೋವುಗಳೆಲ್ಲ ಆ ನೀರನ್ನು ಕುಡಿಯುತ್ತೆ. ನೀರು ಕುಡಿದಾಗ ಅದಕ್ಕೇನು ಆಗೋದಿಲ್ಲ. ಆವಾಗ ಅವ್ರಿಗೆಲ್ಲ ಗೊತ್ತಾಗುತ್ತೆ ಇಲ್ಲಿದ್ದಂತಹ ಸರ್ಪ ಹೊರಟೋಯ್ತು ಅಂತ. ಅಂದರೆ ಕಾಳಿಂಗ ಮರ್ದನ ನಡೆಯುತ್ತಲ್ಲ, ಆ ಲೀಲೆಯನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾನೆ. ಎಂತೆಂತಹ ಕಷ್ಟಗಳಿಂದ ಭಗವಂತ ಪಾರು ಮಾಡಿದ್ದಾನೆ ಆ ವೃಂದಾವನದ ನಿವಾಸಿಗಳನ್ನ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಚಿಕ್ಕ ವಯಸ್ಸಲ್ಲೇ ಎಷ್ಟೆಲ್ಲ ರಾಕ್ಷಸರನ್ನ ಅವನು ಸಂಹಾರ ಮಾಡ್ತಾನೆ. ಇದು ಎಲ್ಲರಿಂದ ಸಾಧ್ಯ ಆಗುತ್ತಾ? ಇಲ್ಲ. ಅವನು ಭಗವಂತ, ಅವನು ಸರ್ವಶಕ್ತಿವಂತ, ಅವನೇನು ಬೇಕಾದರೂ ಮಾಡಬಹುದು. ಈ ರೀತಿ ಉದ್ಧವ ಆ ಭಗವಂತನ ಲೀಲೆಗಳನ್ನು ನೆನಪಿಸ್ಕೊಂಡು ಅದನ್ನು ವಿದುರರಿಗೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.